ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನೀವು ಇಷ್ಟೊಂದು ಕೂಲಾಗಿ ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀರಾ? ಅಲ್ಲಿ ನೋಡಿದ್ರೆ ಆಚೆ ಏನೇನೋ ರೂಮರ್ಸ್ಗಳೆಲ್ಲ ನಡೀತಾ ಇದೆ. ಸರ್ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನು ರೂಮರ್ಸ್ ಹೇಳಿ? ಡಿ ಬಾಸ್ ಅವರು ಫ್ಯಾನ್ಸು ದುಡ್ಡು ತಗೊಂಡು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾವ ನನ್ನ ಮಗ ಹೇಳಿದ್ದು? ದರ್ಶನ್ ಅಂದ್ರೆ ನಿಮ್ಗೆ ಯಾಕೆ ಇಷ್ಟು ಹುಚ್ಚು ಪ್ರೀತಿ ಅಂತ? ಕರುನಾಡಾಧಿಪತಿ, ಓಹೋ ಕರುನಾಡಾಧಿಪತಿ. ನಿಮ್ಗೆ ಯಾಕೆ ಆ ಟೈಟ್ಲೇ ಇಡಬೇಕು ಅಂತ ಅನಿಸ್ತು? ಕರುನಾಡಾಧಿಪತಿನೇ ಅವರು. ಕರುನಾಡಾಧಿಪತಿ, ಓಹೋ ಕರುನಾಡಾಧಿಪತಿ. ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಮ ತಂದೆ ತಾಯಿ ಸಪೋರ್ಟ್ ಹೆಂಗಿದೆ? ಕೆಲವು ವಿಷಯಗಳಂತೂ ಹೇಳಕ್ಕೆ ಆಗಲ್ಲ, ಆ ಲೆವೆಲ್ಗೆ. ಸರ್ ನಿಮ್ಮ ಡಿ ಬಾಸ್ ಅವರ ಒಡನಾಟ ಹೇಗಿದೆ? ನಾನು ತಲೆ ಕೆಡಿಸ್ಕೊಂಡಿರ ಇಲ್ಲ, ಇದ್ರಲ್ಲಿ ಏನಾದ್ರು ಒಂದು ಮಾಡಲೇಬೇಕು ಅಂದ್ಬಿಟ್ಟು ಛಲ ಬಿಟ್ಟು ಬಂದೆ ಮುಂದೆ. ದರ್ಶನ್ ಅವ್ರ ಜೊತೆ ಚಾನ್ಸ್ ಸಿಕ್ಕಿದ್ರೆ ಸೊ ನೀವು ಆಕ್ಟಿಂಗ್ ಮಾಡ್ತೀರಾ ಹೆಂಗೆ? ರಿಲೀಸ್ ಆಗಿದ ತಕ್ಷಣ ನೋಡಿದಾರಂತೆ. ಈ ಸಾಂಗಿಗೋಸ್ಕರ ಎಷ್ಟು ದಿನ ಟೈಮ್ ತಗೊಂಡ್ರಿ? ಇಲ್ತಿಲ್ಲ ಸರ್, ಅದು ಭಾಗ್ಯನೇ. ಸರ್ ಯಾವ ನನ್ನ ಮಕ್ಕಳೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ಏನು ಕಾಂಟ್ರವರ್ಸಿ ಆದರೆ ಆಗಲಿ ಬಿಡು, ಏನು ಮಾಡೋಕ್ಕಾಗುತ್ತೆ, ಹೆಸರಾಗುತ್ತೆ ಅಷ್ಟೇ. ಸುಪ್ರೀತ್ ಎಂದರ್ ಅವ್ರಿಗೆ ಫಸ್ಟ್ ಆಧಾರದ ಸ್ವಾಗತ ದಿ ಪಿಕ್ಚರ್ ಕಡೆಯಿಂದ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಕತ್ತಲೆಯ ಬದುಕನ್ನು ಬೆಳಗೋ ದೀಪ, ಕರುನಾಡ ಬೆಳಕು ಈ ತೂಗು ದೀಪ. ಓ ಕರುನಾಡಾಧಿಪತಿ, ಓಹೋ ಕರುನಾಡಾಧಿಪತಿ. ಕರುನಾಡಾಧಿಪತಿ, ಓಹೋ ಕರುನಾಡಾಧಿಪತಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೇಳಿ ಸರ್. ಅಲ್ಲ ಸರ್, ಏನು ಸರ್ ನೀವು ಅಷ್ಟೊಂದು ಫೋನ್ ಮಾಡ್ತಾ ಇದ್ದೀವಿ, ಕೂಲಾಗಿ ಇಲ್ಲಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೀರಾ? ಅಲ್ಲಿ ನೋಡಿದ್ರೆ ಆಚೆ ಏನೇನೋ ರೂಮರ್ಸ್ಗಳೆಲ್ಲ ನಡೀತಾ ಇದೆ. ಏನು ಸರ್ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನು ರೂಮರ್ಸ್ ಹೇಳಿ? ಡಿ ಬಾಸ್ ಅವರು ಫ್ಯಾನ್ಸ್ ದುಡ್ಡು ತಗೊಂಡು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಯಾವ ನನ್ನ ಮಗ ಹೇಳಿದ್ದು ದುಡ್ಡು ತೊಗೊಂಡು ಮಾಡ್ದವನೆ ಅಂತ? ಸರ್ ಆಚೆ ನೋಡಿದ್ದೀರಾ ಸರ್? ಇರಿ ಸರ್, ಒಂದು ನಿಮಿಷ, ಫೋನ್ ಬರ್ತಾ ಇದೆ. ಹಲೋ, ಹಾಂ. ಅದೇ ಕೆಲಸದಲ್ಲಿದ್ದೀನಪ್ಪ. ಯಾಕೆ? 14ನೇ ತಾರೀಕು ರಿಲೀಸ್ ಆಗುತ್ತೆ, ಅದೇ ಕೆಲಸದಲ್ಲಿದ್ದೀನಿ. ಹಾಂ, ಎಷ್ಟು ಜನ ಫ್ಯಾನ್ಸ್ ಫೋನ್ ಮಾಡಿ ಸರ್ ಇನ್ನು ಸಾಂಗ್ ರಿಲೀಸ್ ಆಗಿಲ್ಲ. ಅದೇ ಕೆಲಸ ಮಾಡ್ತಾಯಿದ್ದೀನಪ್ಪ. ನನಗೆ 1000 ಟೆನ್ಷನ್ಗಳೈತೆ. ಇಲ್ಲಿ ಯಾರೋ ಒಬ್ಬರು ಕಾಂಟ್ರವರ್ಸಿ ಮಾಡೋರೆ, ದುಡ್ಡು ಇಸ್ಕೊಂಡು ಸಾಂಗ್ ಮಾಡ್ತಿದ್ದೀನಂತೆ ವರ್ಷ ಅಂತ. ನನಗಿಲ್ಲಿ ತಲೆ ಕೆಟ್ಟು ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದು ನೋಡೋದ ಇದು ನೋಡೋದ? ನಾನು ದರ್ಶನ್ ಸರ್ ಅಭಿಮಾನಿಯಾಗಿ ಸಾಂಗ್ ರೆಡಿ ಮಾಡ್ತಾಯಿದ್ದೀನಿ. ಇರಪ್ಪ ಆಯಿತು. 14ನೇ ತಾರೀಕು ನಾನು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ. ಒಂದು ನಿಮಿಷ ಕೇಳು. 14ಕ್ಕೆ ರಿಲೀಸ್ ಆಗುತ್ತೆ, ನೋಡು. ಕರುನಾಡಾಧಿಪತಿ ಅಂತ. ಬೇಜಾರು ಮಾಡ್ಕೋಬೇಡ, ಅದು ಟೆನ್ಷನಲ್ಲಿದ್ದೀನಿ. ಇಲ್ಲಿ ಯಾವನೋ ಕಾಂಟ್ರವರ್ಸಿ ಮಾಡಿದಾನಂತೆ. ಆಯಿತಾ? ಸರಿ, ಆಯ್ತಪ್ಪ, ಆಯಿತು, ಥ್ಯಾಂಕ್ ಯು. ಸರ್ ಯಾವ ನನ್ನ ಮಕ್ಕಳೆಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ಏನು ಕಾಂಟ್ರವರ್ಸಿ ಆದರೆ ಆಗಲಿ ಬಿಡು. ಸುಪ್ರೀತ್ ಎಂದರ್ ಅವ್ರಿಗೆ ಫಸ್ಟ್ ಆಧಾರದ ಸ್ವಾಗತ ದಿ ಪಿಕ್ಚರ್ ಕಡೆಯಿಂದ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೀವು ಡಿ ಬಾಸ್ ಫ್ಯಾನ್ ಅಂತ ಹೇಳ್ತಾ ಇದ್ದೀರಾ, ಫಸ್ಟ್ ನಿಮ್ಮ ಇಂಟ್ರಡಕ್ಷನ್ ಕೊಟ್ಬಿಡಿ. ನಂದು ಇಂಟ್ರೊಡಕ್ಷನ್ ಸರ್, ನಾನೊಬ್ಬ ನಾರ್ಮಲ್ ಹುಡುಗ. ಓಕೆನಾ? ಸೊ ಅದಾದಮೇಲೆ ಒಂದಷ್ಟು ಕೆಲಸಗಳು ಮಾಡಿಕೊಂಡು, ವೇಜ್ಗಳಲ್ಲೆಲ್ಲ ಪೇಪರ್ ಹಾಕ್ಕೊಂಡು, ಹಾಲು ಹಾಕ್ಕೊಂಡು, ಓಕೆ, ಆಮೇಲೆ ಒಂದಷ್ಟು ಕಾರ್ ವಾಷಿಂಗ್ ಅದು ಇದೆಲ್ಲ ಮಾಡಿಕೊಂಡು ಕಷ್ಟಪಟ್ಟು ಬೆಳೆದು ಬಂದೆ. ಸೊ ನೀವು ಏನು ಡಿ ಬಾಸ್ ಅಭಿಮಾನಿ ಅಂತ ನೀವು ಕೇಳ್ತಿದ್ದೀರಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ಏನಕ್ಕೆ ಅಂತಂದರೆ ಅದು ನನಗೆ ಬಂದಿದ್ದಲ್ಲ ಸರ್. ನಾನು 2017ರಲ್ಲಿ ಸಾಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಬಂದಿದ್ದು, ಪಕ್ಕಾ ಡಿ ಬಾಸ್ ಅಭಿಮಾನಿ ಹುಡುಗ ಅಂದ್ಬಿಟ್ಟು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನದು ಜರ್ನಿ. ಓಕೆ, ನಿಮ್ಮ ತಂದೆ ತಾಯಿ ಏನು ಮಾಡ್ಕೊಂಡಿದ್ದಾರೆ ಸರ್? ಫಾರ್ಮಿಂಗ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಅವ್ರಿಗೆ ಮುಗ್ದ್ರು ಸರ್. ಅವ್ರಿಗೆ ಏನೋ ಗೊತ್ತಿಲ್ಲ. ಓಕೆ. ನಮ್ಮ ತಾಯಿಗಂತೂ ಬಿಡಿ, ಏನೋ ಎಲ್ಲೂ ಓಡಾಡೋದೇ ಇಲ್ಲ ಅವರು. ಸೊ ಅಷ್ಟು ಮುಗ್ದ್ರು. ಸೊ ನಮ್ಮ ತಂದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದು, ಈಗ ರಿಟೈರ್ಡ್ ಆಗಿ ಮನೇಲಿದ್ದಾರೆ. ಸೊ 2 ಅಣ್ಣಂದಿರಿದ್ದಾರೆ. ಸೊ ಇಂಡಸ್ಟ್ರಿಯಲ್ಲಿ ಹೋಗ್ತಾ ಇದ್ದಾನೆ, ಏನೋ ಇವ್ರಿಗೆ ಗೊತ್ತೋ ಇಲ್ವೋ, ಪಾಪ ಯಾರು ಏನಾರು ಮಾಡಿಬಿಡ್ತಾರೆ ಅನ್ನೋದೊಂದು ಭಯ ನಮ್ಮ ಫ್ಯಾಮಿಲಿಲಿ. ಓಕೆ. ಸೊ ನಾನು ತಲೆ ಕೆಡಿಸ್ಕೊಂಡಿರೋ ಇಲ್ಲ, ಇದರಲ್ಲಿ ಏನಾದ್ರು ಒಂದು ಮಾಡಲೇಬೇಕು ಅಂದ್ಬಿಟ್ಟು ಛಲ ಬಿಟ್ಟು ಬಂದೆ ಮುಂದೆ. ಓಕೆ. ಸೊ ಅದಾದಮೇಲೆ ಒಂದಷ್ಟು ಆರ್ಕೆಸ್ಟ್ರಾಗಳೆಲ್ಲ ಹಾಡ್ಕೊಂಡು, ಒಂದಷ್ಟು ಶೋಸು ಎಲ್ಲ ಮಾಡಿಕೊಂಡು, ಆಮೇಲೆ ನಮ್ಮ ಅರ್ಜುನ್ ಜನ್ಯ ಸರ್ ಹತ್ರ ಒಂದಷ್ಟು ದಿನ ಕೆಲಸ ಮಾಡಿದೆ. ಓಕೆ. ಸೊ ಎಲ್ಲ ಮಾಡಿ ಇವಾಗ ದರ್ಶನ್ ಅವರ ಅಭಿಮಾನಿಯಾಗಿ ಅವ್ರಿಗೆ ಹಾಡುಗಳು ಮಾಡಿಕೊಂಡು ಒಂದಷ್ಟು ಸಿನಿಮಾಗಳು ಆಫರ್ ಬರ್ತಾ ಇದೆ. ಈಗ ಮ್ಯೂಸಿಕ್ ಮಾಡೋಕ್ಕೆ ಒಂದು ಸಿನಿಮಾ ರಿಲೀಸ್ ಆಯಿತು, ಈಗ ಒಂದು 2-3 ಸಿನಿಮಾ ಇದೆ, ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ಸೊ ಎದೆ ತುಂಬಿ ಆಡೋದು ಇದರಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಅಂತ ನಾನು ಕೇಳ್ಬಿಟ್ಟಿದ್ದೆ. ಸೊ ಅದು ನೀವು ಹೆಂಗೆ ಸೆಲೆಕ್ಟ್ ಆಗಿದ್ರಿ ಅಂತ?
ಸರ್ ಅವಾಗ ನಾನು ನಾರ್ಮಲ್ ಸಿಂಗರು ಸರ್, ಅಂದರೆ ಏನೂ ಗೊತ್ತಿರಲಿಲ್ಲ ನನಗಷ್ಟು. ಎಷ್ಟು ರೆಕಾರ್ಡ್ ಮಾಡಿ ಒಂದು ಚಾನಲ್ ಕಳಿಸಿ ಅಂತ ಹೇಳಿದ್ರು, ಯಾರೋ ಗೊತ್ತಿಲ್ಲ ವ್ಯಕ್ತಿ ಕಳಿಸಿ ಅಂದರು. ರೆಕಾರ್ಡ್ ಮಾಡಿ ಕಳಿಸ್ದೆ. ಸೊ ಅಲ್ಲಿಂದ ಕಾಲ್ ಬಂತು ನನಗೆ, ನೀವು ಸೆಲೆಕ್ಟ್ ಆಗಿದ್ದೀರಾ ಬನ್ನಿ ಅಂತ. ಸೊ ಹೋದೆ, ಸೆಲೆಕ್ಟ್ ಆಗಿ ನಿಂತ್ಕೊಂಡು ಹಾಡಿ ಸೆಮಿಫೈನಲ್ಸ್ವರೆಗೂ ಹೋಗಿ, ಅದು ನಂದು ಫಸ್ಟ್ ಸ್ಟೇಜು. ಅಂದರೆ ನನ್ನ ಲೈಫಲ್ಲಿ ಏನೋ ಮಾಡಬೇಕು ಅಂತ ಬಂದಲ್ಲ. ಸೊ ದೇವ್ರು ನನಗೆ ಅಲ್ಲಿ ಸ್ಟೆಪ್ ಕೊಟ್ಟಿದ್ದು, ಬಂದು ನನಗೆ ಸಪೋರ್ಟ್ ಮಾಡಿದ್ದು. ಇದೆ ತುಂಬ ಆಡುವಿನ ಫಸ್ಟ್ ಶೋ. ಅಲ್ಲಿಂದ ನಿಮ್ಮ ಜರ್ನಿ ಸೊ ಹೆಂಗಿತ್ತು ಸರ್? ಅಲ್ಲಿಂದ ಭಾಳ ಕಷ್ಟ ಸರ್. ಸೈಕಲ್ ಹೊಡೆದು ಬಿಟ್ಟಿದ್ದೀನಿ, ಇಷ್ಟೊಂದು ಸೈಕಲ್ಲು. ಸೊ ಕೆಲವು ವಿಷಯಗಳಂತೂ ಹೇಳೋಕ್ಕೆ ಆಗಲ್ಲ, ಆ ಲೆವೆಲ್ಗೆ ಹೀಗಾಡ್ಸೋದು. ಆಮೇಲೆ ಕೆಲವರು ಏನು ಆಡ್ತಾನೆ ಇವ್ನು, ಏನು ವಾಯ್ಸ್ ಇದೆ ಇವಂದು ಅನ್ನೋದು. ಇನ್ನು ಕೆಲವರು ಕೋರಸ್ ಹಾಡ್ಬೇಕಾದ್ರೆ ಹಿಂದೆ ತೆಳ್ಳೋರು, ಇವ್ನು ನನ್ನ ವಾಯ್ಸ್ ಬರಬಾರ್ದು ಹಾಡುಗಳಲ್ಲಿ ಅನ್ನೋದು ತೆಳ್ಳೋರು. ಹಾಡ್ತಿರ್ಬೇಕಾದ್ರೆ ಅಂದರೆ ಅವಾಗೆಲ್ಲ ನಾನು ಹೊಸಬ ಅಲ್ವಾ ಸರ್, ಹಾಡ್ಬೇಕಾದ್ರೆ ಸುಮ್ಮನೆ ಹೇಳಿಸೋದು ನಮ್ಮನ್ನ, ಏನೋ ಇವನ್ ಕೈಲಿ ಏನೋ ಆಗಲ್ಲ, ಯಾವ ನೀನು ಅನ್ನೋದು. ಸರ್ ನಿಮ್ಮ ಡಿ ಬಾಸ್ ಅವರ ಸೊ ಒಡನಾಟ ಹೇಗಿದೆ? ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸರ್, ಅದು ನಮಗೆ ಮಾತ್ರನೇ ಗೊತ್ತು. ಸೊ ಅದು ಎಲ್ಲ ಕಡೆ ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿಲ್ಲ. ನಮ್ಮ ಅಭಿಮಾನಿ, ನಮ್ಮ ಒಡನಾಟಗಳು ಎಲ್ಲೇ ಸಿಕ್ಕಿದ್ರು ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ, ಕರೆದು ಮಾತಾಡಿಸ್ತಾರೆ. ಎಲ್ಲೋ ನೀವು ದೂರ ಎಲ್ಲೋ ನಿಂತ್ಕೊಳ್ಳಿ, ಎಕ್ಸಾಂಪಲ್ಲು ಒಂದು 100 ಜನ ಇರಲಿ ಸರ್, 100 ಜನ ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತೀನಿ, ಕರೆದು ಮಾತಾಡಿಸ್ತಾರೆ. ಅದು ಪ್ರೀತಿ ವಿಶ್ವಾಸ ಅಂದರೆ. ಅಂದರೆ ಏನಕ್ಕೆ ಕರೆದು ಮಾತಾಡಿಸ್ತಾರೆ ಅಂದರೆ, ಈ ಹುಡುಗ ಕೆಲಸ ಮಾಡ್ತಾನೆ, ಖಂಡಿತ ಈ ಹುಡುಗಂದ್ರೆ ಏನೋ ಒಂದು ಟ್ಯಾಲೆಂಟ್ ಇದೆ, ಬೇಕಾಬಿಟ್ಟು ಇಲ್ಲ, ಸುಮ್ಮನೆ ಖಾಲಿ ಕುತ್ಕೊಂಡಿಲ್ಲ ಇವನು, ಏನೋ ಒಂದು ಟ್ಯಾಲೆಂಟ್ ಇದೆ ಅನ್ನೋದು ಅವ್ರು ಗುರ್ತಿಡ್ದು ಸರ್. ಅವ್ರ ಸ್ಟೇಜಾಗಿ ಗುರ್ತಿಡಿಯಲ್ಲ, ಯಾರನ್ನೂ ಮಾತಾಡಿಸೋದು ಇಲ್ಲ. ಒಂದ್ಸಲ ಗುರ್ತಿಡ್ದು ಮಾತಾಡಿಸ್ತಾರೆ ಅಂದರೆ ಅವನಲ್ಲಿ ಏನೋ ಇದೆ ಅನ್ನೋದು ಗುರ್ತಿಡ್ದು ಮಾತಾಡಿಸೋದು. ಸುಮ್ಮನೆ ಮಾತಾಡಲ್ಲ ಸರ್ ಅವರು. ಹೌದು, ಖಾಲಿ ಪಲಾವ್ಗಳು ತುಂಬ ಜನ ಇರ್ತಾರೆ, ಖಂಡಿತ. ಸೊ ನನ್ನಲ್ಲಿ ಏನು ನೋಡಿದ್ರೋ ಗೊತ್ತಿಲ್ಲ. ಸೊ ನಾನಂತೂ ಖಾಲಿ ಪಲಾವ್ ಅಲ್ಲ, ಕೆಲಸ ಮಾಡ್ತಿರ್ತೀನಿ. ದರ್ಶನ್ ಸರ್ಗೆ ಹಾಡುಗಳು ಮಾಡ್ತೀನಿ. ಈಗ ಸಿನಿಮಾ ಆಫರ್ಗಳು ಬರ್ತಾ ಇದೆ, ಖಾಲಿ ಅಂತೂ ಕುತ್ಕೊಳ್ತಾ ಇಲ್ಲ. ಈಗ ಒಂದು 6 ತಿಂಗಳು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ರಿಂದ ಕುತ್ಕೊಂಡಿದ್ದೆ. ಬಿಟ್ರೆ ನಾನು ಕೆಲಸದಲ್ಲಿ ಉತ್ತರ ಕೊಡೋನು ಸರ್. ದರ್ಶನ್ ಸರ್ ಹೇಳ್ತಾರಲ್ಲ, ನಾವು ಮಾತಾಡಬಾರ್ದು, ನಾವು ಕೆಲಸ ಮಾತಾಡಬೇಕು ಅಂತ. ಸೊ ಆ ಥರ ನಾನು ಕೆಲಸ ಮಾಡ್ತೀನಿ. ದರ್ಶನ್ ಸರ್ ನನ್ನ ಗುರುತು ಹಿಡಿದು ಮಾತಾಡಿಸ್ತಾರೆ. ಅದರಲ್ಲಿ ಕೆಲವ್ರಿಗೆ ಹೊಟ್ಟೆವರು ಇದೆ, ಇನ್ನು ಕೆಲವ್ರಿಗೆ ಇವನೇನು ಈ ಲೆವೆಲ್ಗೆ ಅನ್ನೋದು. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಹಿಂದೆ ಬಾಸ್ ಇದ್ದಾರೆ, ದೇವರಿದ್ದಾರೆ. ನಾನು ತುಂಬ ದೇವ್ರನ್ನ ನಂಬ್ತೀನಿ. ಸೊ ಅದರಿಂದ ಏನೂ ತೊಂದರೆ ಇಲ್ಲ ಸರ್. ದರ್ಶನ್ ಅವ್ರ ಜೊತೆ ಚಾನ್ಸ್ ಸಿಕ್ಕಿದ್ರೆ ಸೊ ನೀವು ಆಕ್ಟಿಂಗ್ ಮಾಡ್ತೀರಾ ಹೆಂಗೆ? ಕಾಯ್ತಾ ಇದ್ದೀನಿ ಸರ್. ಕಾಯ್ತಾ ಇದ್ದೀನಿ. ಕ್ಯೂರಿಯಾಸಿಟಿಲಿ ಇದ್ದೀರಾ? ಆ್ಯಕ್ಚುಲಿ ಅವ್ರ ಮುಂದೆ ಯಾವ ಪಾತ್ರ ಆದರೂ ಸರಿನೇ, ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೆ ನಮಗೆ ಭಯ ಆಗುತ್ತೆ. ಸೊ ಅಂಥದ್ರಲ್ಲಿ ಮಾತಾಡ್ತಾರೆ ನಮ್ಮನ್ನ ಸಿನಿಮಾದಲ್ಲ ಅಂತಂದರೆ ಗೊತ್ತಿಲ್ಲ ಸರ್, ಅದು ಭಾಗ್ಯನೇ. ಬಂದರೆ 100% ಮಾಡೇ ಮಾಡ್ತೀನಿ. ತುಂಬ ಜನ ರೂಮರ್ಸ್ ಮಾಡಿದ್ದಾರೆ ಆಲ್ರೆಡಿ. ಈ ವರ್ಷ ಏನೋ ಮಾಡಲ್ವಂತೆ, ಈ ವರ್ಷ ಸಾಂಗೇ ಮಾಡಲ್ವಂತೆ, ಸುಮ್ಮನೆ ಏನೋ ವರ್ಷ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲ ಇಂಟರ್ವ್ಯೂ ಕೊಟ್ಬಿಟ್ಟವನೆ, ಎಲ್ಲ ಕಡೆ ಸಾಯೋವರೆಗೂ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಏನು ಸುಮ್ಮನೆ ಹೇಳ್ಕೊಂಡು ತಿರುಗಾಡ್ತೀನಿ ಗುರು ಇವನು ಅಂತ. ಸೊ ಅದಕ್ಕೆ ರೂಮರ್ಸ್ ಯಾರ್ಯಾರು ಸ್ಪ್ರೆಡ್ ಮಾಡಿದಾರ ಸರ್, ದೇವ್ರು ಅವ್ರಿಗೆ ಚೆನ್ನಾಗಿಟ್ಟಿರಲಿ, ಅವ್ರು ಒಳ್ಳೇದು ಮಾಡಲಿ, ಅವ್ರ ಮನೆಯವ್ರು ಚೆನ್ನಾಗಿರಲಿ. ನಾನೇನೂ ಇಲ್ಲ. ಉತ್ತರ ಏನಂದರೆ, ಈ ಸಾಂಗ್ ಬರುತ್ತೆ ಈ ವರ್ಷ. ಯಾರ್ಯಾರು ಬರಲ್ಲ ಸಾಂಗು ಅಂತಿದ್ರು ಅವ್ರಿಗೆಲ್ಲ ಉತ್ತರ ಹಾಡು ರೆಡಿ ಆಗ್ತಾಯಿದೆ. 14th ರಿಲೀಸ್ ಆಗುತ್ತೆ, ನೋಡಲಿ ಅವರೇ ಯಾರ್ಯಾರು ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೋಡ್ಬಿಟ್ಟು. ನಿಮ್ಗೆ ಯಾಕೆ ಇಷ್ಟು ಹುಚ್ಚು ಪ್ರೀತಿ ಅಂತ? ಸರ್ ಎಷ್ಟೋ ಜನಕ್ಕೆ ಪ್ರೀತಿ ಹುಚ್ಚು ಅನ್ನೋದಿದೆ. ಬಟ್ ನಾನು 8 ವರ್ಷ ಹಾಡು ಮಾಡಿದ್ದೀನಲ್ಲ ಸರ್, ಈ 8 ವರ್ಷ ಹಾಡು ಮಾಡೋದಕ್ಕಿಂತ ಬಿಫೋರು ಅಭಿಮಾನಿಯಾಗಿದ್ದೆ ಅವ್ರಿಗೆ. ಅವ್ರು ಮಾಡೋ ಕೆಲಸಗಳು ನೋಡ್ಕೊಂಡು ಹಾಡುಗಳು ಮಾಡ್ತಾ ಇನ್ನೂ ಜಾಸ್ತಿ ಆಯಿತು ಅವ್ರ ಮೇಲೆ ಪ್ರೀತಿ. ಇನ್ನೊಂದು ಫ್ಯಾಮಿಲಿ ಥರ ಆಗೋದ್ರು ನಮಗೆ, ಬಾಂಧವ್ಯ, ಏನೋ ಅಣ್ಣ ತಮ್ಮ ಪ್ರೀತಿ. ಸೊ ಆ ಥರ ಆಗೋದ್ರು. ಸೊ ಅದರಿಂದ ನನಗೆ ಅವ್ರ ಕಂಡ್ರೆ ಹುಚ್ಚು ಅಭಿಮಾನಿ ಅನ್ನೋದಕ್ಕಿಂತ ಏನೋ ಒಂಥರ ಸರ್, ಅವ್ರ ಕಂಡ್ರೆ ನಮಗೆ ಒಂದು ಸೆಂಟಿಮೆಂಟ್ ಸರ್. ನನಗೆ ಎಕ್ಸ್ಪೆಷಲಿ ನನಗೆ ಭಾಳ ಸೆಂಟಿಮೆಂಟ್ ಅವ್ರನ್ನ ಕಂಡ್ರೆ. ಏನಕ್ಕಂತ ಗೊತ್ತಿಲ್ಲ, ಅವ್ರಿಗೆ ಏನಾದರೂ ಅಷ್ಟೇ, ಏನೇ ಆಗಲಿ ಒಂದು ಮನೆ ಮಗನ ಥರ ಟ್ರೀಟ್ ಮಾಡ್ತಾರಲ್ವಾ. ಸೊ ಅದಕ್ಕೆ ಅದೊಂದು ರೀಸನ್ನು. ಇನ್ನೊಂದು ರೀಸನ್ ಅಂದರೆ ನಮ್ಮನ್ನ ಕರೆದು ಮಾತಾಡಿಸ್ತಾರೆ ಸರ್. ಎಲ್ಲೇ ಇದ್ರೂ ಕರೆದು ಮಾತಾಡಿಸ್ತಾರೆ, ಪ್ರೀತಿ ಕೊಡ್ತಾರೆ. ಆಮೇಲೆ ಅವರಿಂದ
ಒಂದಷ್ಟು ಜನಗಳು ಪರಿಚಯ ಆಗಿದ್ದಾರೆ. ಮುಂಚೆ ಯಾರು ಗುರ್ತಿಡಿಯೋರು ಇರ್ಲಿಲ್ಲ ಸರ್ ನಮ್ಮನ್ನ. ಸೊ ಈಗ ಒಂದಷ್ಟು ಜನ ಹೀರೋಗಳು ಗುರ್ತಿಡಿತಾರೆ, ಒಂದಷ್ಟು ಜನ ಅಭಿಮಾನಿಗಳು ಗುರ್ತಿಡಿದ್ದಾರೆ. ಇವಾಗ ಯಾರಿಗೂ ಗೊತ್ತೇ ಇರ್ಲಿಲ್ಲ ಅಂತದ್ರಲ್ಲಿ ಮುಂದೆ ಬರ್ತಾ ಇದಾರೆ. ಹೌದು ಸರ್, ಕೆಲವರು ಸೆಲ್ಫಿ ತಗೋತಾರೆ, ಕೆಲವರು ತಬ್ಕೊಂತಾರೆ, ಕೆಲವರು ಮುತ್ತು ಕೊಡ್ತಾರೆ. ಸೊ ಆ ಪ್ರೀತಿ ನಮ್ಗೆ ಎಲ್ಲೂ ಸಿಗಲ್ಲ ಸರ್, ಕೋಟಿ ಕೊಟ್ಟರು ಸಿಗಲ್ಲ. ಸೊ ಅದು ನನಗೆ ಬಂದಿರೋದು ದರ್ಶನ್ ಸರ್ ಕಡೆಯಿಂದಾನೆ. ಏನಕ್ಕೆ ಅಂತಂದ್ರೆ ಅವ್ರ ಹಾಡುಗಳು ಮಾಡಿರೋದಕ್ಕೆ, ಇಲ್ಲಾಂದ್ರೆ ಎಲ್ಲೂ ಬರ್ತಿರ್ಲಿಲ್ಲ ಸರ್. ಅದಕ್ಕೆ ನನಗೆ ಅವ್ರು ಕಂಡ್ರೆ. ಈ ಸಾಂಗ್ಗೋಸ್ಕರ ಎಷ್ಟು ದಿನ ಟೈಮ್ ತಗೊಂಡ್ರಿ? ಸರ್ ಈ ಸಾಂಗ್ಗೆ 3 days ತಗೊಂಡೆ ಸರ್. ನಾನು ಡಿ ಬಾಸ್ ಅದೇ ಸಾಂಗ್ ಮಾಡಿದ್ನಲ್ಲ ಬಾಸ್ ಬಾಸ್, ಅದಕ್ಕೂ 3 ದಿನ, ಇದಕ್ಕೂ 3 ದಿನ ತಗೊಂಡು. ಸ್ವಲ್ಪ ಲೇಟ್ ಆಯ್ತು ಈ ಸಾಂಗು, ಅಂದ್ರೆ ಆ ಥರ ತಯಾರಿ ಮಾಡ್ಕೋಬೇಕಿತ್ತು. ಕರುನಾಡ ಅಧಿಪತಿ ಅನ್ನೋ ಟೈಟಲ್ಗೆ ನಾವು ಹಂಗೆ ಮಾಡಬೇಕಿತ್ತು. ನಿಮ್ಗೆ ಯಾಕೆ ಟೈಟ್ಲೇ ಇಡಬೇಕು ಅಂತ ಅನಿಸ್ತವ್ರು? ಸರ್ ಈಗ ಟ್ರೆಂಡ್ ಏನ್ ಮಾಡ್ತಿರತ್ತೋ ಅದನ್ನ ನಾನು ಇಡ್ತೀನಿ. ನನಗೆ ಯಾವಾಗ್ಲೂ ಅಷ್ಟೇ. ಈಗ ಎಲ್ಲೇ ನೋಡಿ ಕರುನಾಡ ಅಧಿಪತಿ. ಹೌದು. ಈಗ ಬಾಸ್ ಬಾಸ್ ಡಿ ಬಾಸ್, ನಮ್ ಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರ್. ಹೌದು. ನನಗೆ ಟ್ರೆಂಡ್ ಇಷ್ಟ ಸರ್, ನನಗೆ ಟ್ರೆಂಡಿ ಆಗಿರ್ಬೇಕು. ಟ್ರೆಂಡ್ ಏನ್ ಓಡ್ತಾ ಇದೆ ಬಾಸ್ಗೆ ಅಂತ ನೋಡ್ತೀನಿ, ಹ್ಯಾಶ್ಟ್ಯಾಗ್ ಹೊಡಿತೀನಿ, ಏನ್ ಓಡ್ತಾ ಇದೆ ಟ್ರೆಂಡ್ ಅಂತ ಚೆಕ್ ಮಾಡ್ತೀನಿ, ಅದ್ರಲ್ಲಿ ನಾನು ಮಾಡ್ತೀನಿ. ಸೊ ನೆಕ್ಸ್ಟ್ ಇಯರ್ಗೆ ಒಂದಷ್ಟು ಅಭಿಮಾನಿಗಳ ಕಡೆಯಿಂದ ಟೈಟ್ಲ್ ತಗೋತಾ ಇದೀನಿ. ಅವ್ರಿಗೂ ಇಷ್ಟ ಇರುತ್ತೆ. ಸೊ ಅದೆಲ್ಲ ಪ್ಲಾನ್ ಮಾಡ್ತಾ ಇದೀನಿ ನೆಕ್ಸ್ಟ್ ಇಯರ್. ಇದನ್ನ ಪ್ರಮೋಷನ್ಗೆಲ್ಲ ಹೆಂಗೆ ಪ್ಲಾನ್ ಮಾಡಿದೀರಾ ಸರ್? ಪ್ರಮೋಷನ್ಗೆಲ್ಲ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳು, ಅವರು ಪೇಜ್ಗಳು ಎಲ್ಲ ಎವ್ರಿ ಇಯರ್ ಸಪೋರ್ಟ್ ಮಾಡ್ತಾರೆ. ಈ ವರ್ಷನೂ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇವಾಗ ನೋಡಿ, ನಿಮ್ಗೆ ಕರೆದ ತಕ್ಷಣ ನೀವು ಬಂದ್ರಿ. ಹೌದು. ಈ ತರ ಬೇಕು ಸರ್, ಈ ತರ ಸಪೋರ್ಟ್ ಮಾಡೋರು ನಮಗೆ ಜೊತೆಲಿದ್ರೆ ನಾಳೆ ದಿನ ಸಾಯೋವರೆಗೂ ನಾನು ನಿಮ್ಮನ್ನ ನೆನ್ಸ್ಕೋಬಹುದು. ಹೌದು, ಖಂಡಿತ. ಸೊ ಜೊತೆಲಿ ನಮ್ಗೆ ಸಪೋರ್ಟ್ ಮಾಡಿದ್ರಪ್ಪ, ಪುಷ್ ಮಾಡೋರು ಯಾರು ಬರಲ್ಲ ಸರ್ ಮುಂದೆ. ದರ್ಶನ್ ಸರ್ ಏನೇ ಮಾಡ್ಲಿ ಸರ್, ನಾನು ಬ್ಯಾಕ್ ಬೋನ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟವ್ರೆ. ನನಗೆ ಈ ಪರಿಚಯ ಆಗಿದ್ದು ರೀಸೆಂಟ್ ಆಗಿ ಇರ್ಬೋದು, 1 ವರ್ಷ ಆಯ್ತು ನಂಗೆ ಪರಿಚಯ ಆಗಿ. ಏನೇ ಇರ್ಲಿ ದರ್ಶನ್ ಸರ್ದು ನನಗೊಂದು ಫೋನ್ ಹಾಕು ಅಂತಾರೆ. ಸೊ ಅವ್ರ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಅವರು. ಆಮೇಲೆ ಒಂದಷ್ಟು ಮೀಡಿಯಾದವರು ಸಪೋರ್ಟ್ ಮಾಡ್ತಾರೆ ಸರ್. ಮುಂಚೆ ಯಾವ ಸಪೋರ್ಟ್ ಇಲ್ಲ ಸರ್. ಬಾಸ್ಗೆ ನೀವು ಈ ಸಾಂಗ್ ನ ಹೆಂಗ್ ತೋರಿಸ್ತಾರೆ ಸರ್? ನಾ ರಿಲೀಸ್ ಆಗಿದ್ದ ದಿನಾನೇ ನೋಡ್ತಾರೆ ಅವರು. ಹೌದಾ? ನಾನು ತಗೊಂಡೋಗಿ ತೋರಿಸಿಲ್ಲ ಅಂದ್ರು ನೋಡಿರ್ತಾರೆ ಅವರು. ನೋಡಿರ್ತಾರೆ 100%, 200,000% ಹೌದಾ? ನೋಡಿರ್ತಾರೆ. ಅಷ್ಟು ಕಾನ್ಫಿಡೆನ್ಸಾ? ನಾನೇ ಹೇಳ್ತೀನಿ. ಲಾಸ್ಟ್ ಇಯರ್ ನಾನು ರಿಲೀಸ್ ಆಗಿ ಮನೆ ಹತ್ರ ಸುಮ್ನೆ ಹೋದೆ. ನಾನು ರಿಲೀಸ್ ಮಾಡ್ಸೋಣ ಅಂತಾನೆ ಹೋಗಿದ್ದು. ಆಲ್ರೆಡಿ ನೋಡಿದೀನಿ, ಹೋಗೋ ಅಂದ್ರು. ಸಕ್ಕದಾಗ್ ಮಾಡಿದೀಯ ಚಿನ್ನ, ನೋಡಿದೀನಿ ಸಾಂಗ್ ಅಂದ್ರು. ಅಂದ್ರೆ ರಿಲೀಸ್ ಮಾಡಿದ ತಕ್ಷಣ ನೋಡ್ತಾರಲ್ಲ ಸರ್ ಹಾಡು. ಈಗ ನಾವು ಅವ್ರಿಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀವಿ, ಏನೋ ಒಂದೂ ಕಳಿಸಿಲ್ಲ. ರಿಲೀಸ್ ಆಗಿದ ತಕ್ಷಣ ನೋಡಿದಾರಂತೆ. ಅವ್ರು ನೋಡಿದ್ದಾರೆ, ನಮ್ ಚಂದು ಅವರು ಆಕ್ಟ್ ಮಾಡಿದಾರೆ ಇದ್ರ ಕಾಟೇರದಲ್ಲಿ. ಅವ್ರು ಇಮಿಡಿಯೇಟ್ ನೋಡಿ ಫೋನ್ ಹಾಕಿದ್ರು ನನಗೆ. ಸೊ ಅದೇ ಗೊತ್ತಿಲ್ಲ, ಅದು ಏನಕ್ಕೆ ನನ್ನ ಹಾಡುಗಳು ಕಾಯ್ತಿರ್ತಾರ ಗೊತ್ತಿಲ್ಲ. ಎಲ್ರು ನೋಡ್ತಾರೆ ಸರ್ ನನ್ನ ಹಾಡನ್ನ. ಖುಷಿ. ಟೋಟಲ್ ಆಗಿ ಡಿ ಬಾಸ್ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದೇ ತರ ಪ್ರೀತಿ ಕೊಡ್ತಾ ಇರಿ, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಪ್ರತಿ ವರ್ಷ ಅವ್ರು ಹೇಳ್ತಾನೆ ಇರ್ತಾರೆ ಸರ್ ಅಭಿಮಾನಿಗಳು. ಏನ್ ಗೊತ್ತಾ ಅಣ್ಣ, ಈ ವರ್ಷ ಯಾವ ಸಾಂಗು, ಈ ವರ್ಷ ಯಾವ ಸಾಂಗು, ಈ ವರ್ಷ ಯಾವ ಸಾಂಗು ಅಂತ ಕೇಳ್ತಾನೆ ಇರ್ತಾರೆ ಸರ್. ನಮಗೂ ಅದೇ ಕ್ಯೂರಿಯಾಸಿಟಿ ಇತ್ತು. ನಾವು ಮಾಡೋದೇ ಅವ್ರಿಗೋಸ್ಕರ, ದರ್ಶನ್ ಸರ್ಗೋಸ್ಕರ, ಅವ್ರ ಅಭಿಮಾನಿಗಳಿಗೋಸ್ಕರನೇ ನಾನು ಮಾಡೋದು. ಅಷ್ಟು ಪ್ರೀತಿ ಯಾರಿಗೂ ಕೊಟ್ರು ಸರ್, ನೀವು ಕೋಟಿ ಕೊಟ್ರು ಸಿಗಲ್ಲ ಅದು. ಸೊ ಅದಕ್ಕೋಸ್ಕರ ನಾನು ಮಾಡೋದು. ಡಿ ಬಾಸ್ ಸರ್ಗೆ ನಿಮ್ ಕಡೆಯಿಂದ ಡೆಡಿಕೇಟ್ ಏನು? ಪ್ರತಿ ವರ್ಷ ಇದ್ದಂಗೆ ಸರ್, ಈ ವರ್ಷನೂ ಕರುನಾಡ ಅಧಿಪತಿ. ಈ ವರ್ಷ ಏನ್ ಟೈಟಲ್ ಕೊಟ್ಟರು ದುಬೈಯಲ್ಲಿ, ಅವತ್ತೇ ನಾನು ಪ್ಲಾನ್ ಮಾಡಿದೆ ಇದೇ ಟೈಟ್ಲ್ ಇಡಬೇಕು ಅನ್ನೋದು. ಯಾಕಂದ್ರೆ ಕರುನಾಡ ಅಧಿಪತಿನೇ ಅವರು. ಅದಕ್ಕೆ ಈ ಟೈಟ್ಲ್ ಈ ಸಲ ಕರುನಾಡ ಅಧಿಪತಿ ಅಂತ ಸಾಂಗು ಆಲ್ರೆಡಿ ರೆಕಾರ್ಡ್ ಆಗಿದೆ. 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ನೀವೆಲ್ಲರೂ ನೋಡಿ ಪ್ರೀತಿ ಕೊಡಿ. ನಮಗೆ ಏನು ಬೇಡ ಸರ್, ನಮಗೆ ಹಾಡು ನೋಡಿ ಖುಷಿ ಪಟ್ರೆ ಸಾಕು. ಅಭಿಮಾನಿಗಳು ಜನಗಳು ಪ್ರೀತಿ ಕೊಟ್ರೆ ಸಾಕು ನಮಗೆ. ಅವ್ರನ್ನ ಖುಷಿ ಪಡಿಸ್ಬೇಕು ನಾವು, ಅಲ್ಲಿಂದ ನಮಗೆ ಪ್ರೀತಿ ಬರುತ್ತೆ ಖಂಡಿತ. ಸೊ ಇದರಿಂದ ಈ ವರ್ಷದ ಹಾಡು ಕರುನಾಡ ಅಧಿಪತಿ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ, ಸೆಲೆಬ್ರಿಟಿಗಳಿಗೆ ಹಬ್ಬ. ಈ ಸಲ ಹಾಡಂತೂ ಸ್ವಲ್ಪ ಫೀಲಿಂಗ್ ಅಲ್ಲಿ ಇರುತ್ತೆ. ಒಂದೆರಡು ಲೈನ್ ಆಡ್ಬೋದಾ ಸರ್? ಅದೇ ಮಾಮೂಲಿ ಸರ್, ಹಾಡಿ. ಕರುನಾಡ ಅಧಿಪತಿ ಅಂತಾನೆ ಟ್ಯೂನ್ ಮಾಡಿದ್ದೀನಿ. ಸೊ ಅದು ಎಲ್ಲ ಕಡೆ ಹಾಕೊಳ್ಬೋದು. ಯಾರು ದರ್ಶನ್ ಸರ್ ಅಭಿಮಾನಿಗಳಿರ್ತಾರೋ, ಯಾರು ಎಷ್ಟೋ ಪೇಜ್ಗಳಿದೆ ಫೇಸ್ಬುಕ್ಕಲ್ಲಿ, ಎಲ್ಲರೂ ಹಾಕೋಬೋದು ಇದನ್ನ. ನೆಕ್ಸ್ಟ್ ಅದೇ ಓಡುತ್ತೆ ಅನ್ಕೋತೀನಿ ನನ್ನ ಪ್ರಕಾರ. ಕರುನಾಡಾಧಿಪತಿ, ಓ ಕರುನಾಡಾಧಿಪತಿ, ಕರುನಾಡಾಧಿಪತಿ, ಓ ಕರುನಾಡಾಧಿಪತಿ. ಸೂಪರ್. ಪೂರ್ತಿ ಹಾಡು ನೀವು ಕೇಳಿ, ಆಮೇಲೆ ನಿಮ್ಗೆ ಅನ್ಸುತ್ತೆ. ಸೊ ಇದು ಒಂದು ಸಿಗ್ನೇಚರ್ ತರ ಸರ್, ಕರುನಾಡ ಅಧಿಪತಿಗೆ ಒಂದು ಸಿಗ್ನೇಚರ್ ಟ್ಯೂನ್ ಮಾಡಿದೀನಿ. ಇಷ್ಟ ಆಗುತ್ತೆ ಅಂತ. ಆಗ್ಲಿ ಸರ್, ಇಟ್ಟಾಗ್ಲಿ ನಮ್ಮ ಆಶಯ. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್ ಆಲ್ ದ ಬೆಸ್ಟ್ ಮುಂದಿನ ಫ್ಯೂಚರ್ಗೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಓಕೆ. ಸೊ
ದಿ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ. ಸೊ ದರ್ಶನ್ ಸರ್ ಅವರಿಗೆ, ಆದಮೇಲೆ ನಮ್ಮ ಕಡೆಯಿಂದ, ಓಕೆ, ನಿಮ್ಮ ಕಡೆಯಿಂದ ಥ್ಯಾಂಕ್ ಯು. ದರ್ಶನ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಾಸ್. ಕರುನಾಡ ಅಧಿಪತಿ ಅನ್ನೋ ಸಾಂಗ್ ಬರ್ತಾ ಇದೆ, ನೀವು ನೋಡ್ತೀರಾ ಅಂತ ಗೊತ್ತು ನನಗೆ. ಸೊ ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ದಿ ಪಿಕ್ಚರ್ ಇದನ್ನು ಎಲ್ಲರೂ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಿ ಪಿಕ್ಚರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಒಳ್ಳೊಳ್ಳೆ ನ್ಯೂಸ್ಗಳು ಕೊಡ್ತಾ ಇರ್ತಾರೆ. ಸೊ ಸಕ್ಕತ್ತಾಗಿರುತ್ತೆ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.